ಟೋಟಲ್ ಆಗಿ ಇವತ್ತು ಎರಡೆರಡು ಸಿನಿಮಾ ತಮಿಳ್ ಕಡೆಯಿಂದ ತುಂಬಾನೇ ದೊಡ್ಡ ದೊಡ್ಡ ಘಟಾನುಘಟಿಗಳು. ವಿಜಯ್ ಸೇತುಪತಿ, ಫಹದ್ ಫಾಸಿಲ್, ವಡಿವೇಳು, ವಾಟ್ ನಾಟ್. ಯಾಕೆ ಸಪರೇಟ್ ಆಗಿ ಮಾಡೋದು? ಎರಡು ಸಿನಿಮಾ ಒಟ್ಟೊಟ್ಟಿಗೆ ನೋಡ್ಬಿಟ್ಟು ಒಂದೇ ವಿಡಿಯೋದಲ್ಲಿ ಮಿಲಾಯಿಸ್ಬಿಟ್ರೆ ಐಡಿಯಾ ಮಸ್ತ್ ಆಗಿದೆ ಅಲ್ವಾ? ಅದಕ್ಕೋಸ್ಕರನೇ ಬರ್ತಾ ಇದೀನಿ. ಲೆಟ್ಸ್ ಗೋ. ತುಂಬಾನೇ ಲೇಟ್ ಆಯ್ತು. ಐ ನೋ ಕರೆಂಟ್ ಇರ್ಲಿಲ್ಲ. KIB ಅವರು ಗಾಂಡ್ ಬಸ್ತಿ ಮಾಡ್ತಿದ್ರು. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ ಕರೆಕ್ಟ್ ಆಗಿ ಮಿಡ್ ನೈಟ್ ಆಗಿದ್ರು ಆಗಿರುತ್ತದೆ. ಅಬೌಟ್ 1 ಗಂಟೆ. ಈ ಟೈಮ್ ಅಲ್ಲಿ ಯಾರ್ಯಾರೆಲ್ಲ ನೋಡ್ತೀರಾ? ಸದ್ಯಕ್ಕೆ ಈಗ ವಿಷಯ ಕಡೆ ಬಂದ್ಬಿಡೋಣ. ತುಂಬಾನೇ ಟಫ್ ಆಗಿರುವಂತ ಕ್ಯಾರೆಕ್ಟರ್ಗಳು. ಒಂದ್ ಕಡೆ ಫಹದ್ ಫಾಸಿಲ್ ಆಗಿನೇ ವಡಿವೇಳು, ಈ ಕಡೆ ವಿಜಯ್ ಸೇತುಪತಿ ಆಗಿನೇ ನಿತ್ಯ ಮಿಲನ್, ಈ ಕಡೆ ಕ್ರೈಮ್ ಸಸ್ಪೆನ್ಸ್, ಈ ಕಡೆ ಫ್ಯಾಮಿಲಿ ಡ್ರಾಮಾ. ಎರಡು ನೋಡ್ಬಿಟ್ಟು ಉಚ್ಕೊಂಡು ಓಡ್ ಬಂದ್ಬಿಡೋದಂತೂ ಫಿಕ್ಸ್. ಅನ್ಕೊಂಡಂಗೆ ಆಡಿಯನ್ಸ್ ಗೆ ಇವರು ಸ್ಯಾಟಿಸ್ಫೈಡ್ ಮಾಡಕ್ ಆಗ್ಲಿಲ್ಲ. ಕ್ಲೀನ್ ಆಗಿ ಬೋಲ್ಡ್ ಆಗಿ ಔಟ್ ಆಗ್ಬಿಟ್ಟವ್ರೆ. ಮಾರೇಸನ್ ಸಿನಿಮಾ ಪೋಸ್ಟರ್ ನೋಡ್ತಿದ್ದಾಗೇನೆ ತುಂಬಾನೇ ಎಕ್ಸೈಟ್ ಆಗ್ಬಿಟ್ಟಿದೆ. ಏನೋ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಏನೋ ಒಂದ್ ಸಿನಿಮಾ ಬರ್ತಾ ಇದೆ ಅಂತ. ಬಟ್ ಇವರಿಬ್ರು ಸೇರ್ಕೊಂಡು ಯಾವ ರೀತಿ ಆಟ ಆಡ್ತಾರೆ ಅಂದ್ರೆ, ಬಿಗಿಲ್ ಸಿನಿಮಾದಲ್ಲಿ ಗುಂಡಮ್ಮ ಬಂದು ಯಾವ ರೀತಿ ರೆಫ್ರಿಗೆ ಹೊಡೆದು ಬೀಳಿಸ್ಬಿಡ್ತಾಳೋ ಅದೇ ರೀತಿ ಇವರಿಬ್ರು ಸೇರ್ಕೊಂಡು ನಿಮ್ನ ಹೊಡೆದು ಥಿಯೇಟರ್ ಒಳಗಡೆ ಮುನುಗಿಸ್ಬಿಡ್ತಾರೆ. ಫಿಕ್ಸ್. ಸ್ಟೋರಿ ವೈಸ್ ನೋಡೋದಾದ್ರೆ ಅಂತ ಸಸ್ಪೆನ್ಸ್ ಏನು ಇಲ್ಲ ಈ ಸಿನಿಮಾದಲ್ಲಿ. ಬಟ್ ಅವ್ರಿಬ್ರು ಸೇರ್ಕೊಂಡು ಮಾಡೋಂತ ಕೆಲಸ ಸೊಸೈಟಿಗೊಂದು ಮೆಸೇಜ್ ಕೊಡೋದಂತೂ ಫಿಕ್ಸ್. ಈ ಕಡೆ ಫಹದ್ ಫಾಸಿಲ್ ಗುರುತು ಪರಿಚಯನೇ ಇಲ್ದೇ ಇರೋಂತ ವಡಿವೇಳು ಮಾರೇಸನ್ನ ಎತ್ತಾಕೊಂಡು ಬೈಕ್ ಅಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀನೆಲ್ಲೋ ನಾನಲ್ಲೇ ಅನ್ಕೊಂಡು ಅವ್ರಿಂದನೇ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಅದಕ್ಕೂ ಒಂದ್ ರೀಸನ್ ಇರ್ತದೆ, ಆಮೇಲೆ ಗೊತ್ತಾಯ್ತದೆ ನಿಮ್ಗೆ. ಬಟ್ ಇವ್ರೆಲ್ಲೆಲ್ಲ ಹೋಗ್ತಾ ಇರ್ತಾರೋ ಅಲ್ಲೆಲ್ಲ ಮಿಸ್ಟ್ರಿಯಾಗಿ ಕೊಲೆಗಳಾಗ್ತಾ ಹೋಗ್ತಾ ಇರ್ತವೆ. ಅದನ್ನು ಕೂಡ ನೋಟಿಸ್ ಮಾಡಕ್ಕಾಗಲ್ಲ ನಮ್ ಕಲೆ. ಆ ರೀತಿ ಆಕ್ಟ್ ಮಾಡವ್ರೆ. ಸಿನಿಮಾದಲ್ಲಿ ಬೋನಸ್ ಆಗಿ ಕೋವೆ ಸರಳ ಅವರು ಕೂಡ ಆಕ್ಟ್ ಮಾಡಿದ್ದಾರೆ. ಬಟ್ ಈ ಸಲ ಸೀರಿಯಸ್, ಫುಲ್ ಸೀರಿಯಸ್, ನೋ ಕಾಮಿಡಿ, ಓನ್ಲಿ ಆಕ್ಷನ್. ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಬಂದ್ರು ಕೂಡ ಇವ್ರ ಆಕ್ಟಿಂಗ್ ಸ್ಕಿಲ್ ನೋಡ್ಬಿಟ್ಟು ದಿಸ್ ಇಸ್ ನಾಟ್ ಗುಡ್ ಮೇಡಮ್, ದಿಸ್ ಇಸ್ ನಾಟ್ ಗುಡ್, ಇದು ನೀವಲ್ಲ, ಚೇಂಜ್ ಆಗಿ ಅನ್ನೋ ರೀತಿ ಫೀಲಿಂಗ್ಸ್ ಬರೋದಂತೂ ಖಚಿತ. ಆಲ್ಮೋಸ್ಟ್ ಡಾಟ್ ಲೆವೆಲ್ ಗೆ ಕೋಪ ಬಂದ್ಬಿಟ್ಟಿತ್ತು. ಇನ್ನೇನು ವಾಡದ ಚಿತಾಲ್ ಪತಾಲ್ ಮಾಡ್ಬಿಟ್ಟು ಸ್ಕ್ರೀನ್ ನೇ ಹರಿದು ಎಸ್ಬಿಟ್ಟು ಹೋಗ್ಬಿಡ್ಬೇಕು. ಆ ಲೆವೆಲ್ ಅಲ್ಲಿ ಆಡಿಯನ್ಸ್ ಗಳು ಚಿತಾಲ್ ಪತಾಲ್ ಆಗಿದ್ದಾರೆ. ಇಂಟರ್ವಲ್ ಬರೋದ್ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಮಿಸ್ಟ್ರಿನ ರಿವೀಲ್ ಮಾಡ್ತಾರೆ. ಓ, ಇವಾಗ ಒರಿಜಿನಲ್ ಆಟ ಸ್ಟಾರ್ಟ್ ಅಂತ ಅನ್ಕೊಂಡು ನೆಕ್ಸ್ಟ್ ಏನಾಗ್ಬೋದು ಅಂತ ವೇಟ್ ಮಾಡ್ತಾ ಕೂತಿದ್ರೆ ತಿರ್ಗಾ ಅದೇನೆ ಒಡ್ತಾ ಬೇಡ ಇರ್ಲಿ. ಈ ತರದ ಸಿನಿಮಾಗಳು 19s ಅಲ್ಲೇ ಮಾಡಿ ಮುಗಿಸ್ಬಿಟ್ಟವ್ರೆ. ಬಟ್ ಇವಾಗ ಈ ಸಿನಿಮಾನ ಫ್ರೆಶ್ ಆಗಿ ಮಾಡಿದ್ದಾರೆ. ಫಹದ್ ಫಾಸಿಲ್ ಆಗಿನೇ ವಡಿವೇಳುನ ಹಾಕೊಂಡು. ಇದು ಫ್ಯಾನ್ಸ್ ಗೆ ವರ್ಕೌಟ್ ಆಗಿಲ್ಲ, ಅವ್ರಿಗೂ ವರ್ಕೌಟ್ ಆಗಿಲ್ಲ. ಒಂದ್ ವಿಷಯ ಅಂತೂ ಮಾತ್ರ ಮೆಚ್ಕೊಳ್ಳೇಬೇಕು. ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿರುವಂತ ಫಹದ್ ಫಾಸಿಲ್, ವಡಿವೇಳು, ಕೋವ್ಯ ಸರಳ, ಇವ್ರ 3 ಜನರ ಆಕ್ಟಿಂಗ್ ಮಾತ್ರ ಟಾಪ್ ನಾಚ್, ನೆಕ್ಸ್ಟ್ ಲೆವೆಲ್ ಗೆ ಇದೆ. ಕೋವ್ಯ ಸರಳದ ಒಂಚೂರು ಈ ಸಿನಿಮಾದಲ್ಲಿರುವಂತ ಎಲ್ಲಾರ ಆಕ್ಟಿಂಗು ತುಂಬಾನೇ ಇಷ್ಟ ಆದ್ರೂ ಕೂಡ ಸ್ಟೋರಿ ಮಾತ್ರ ಒಂದು ಚೂರುನು ಇಷ್ಟ ಆಗ್ಲಿಲ್ಲ. ಟೋಟಲಿ ಮನಿ ವೇಸ್ಟ್. ಇನ್ನ ಈ ಕಡೆ ತಲೈವಿ ಇವ್ರಾದ್ರೂ ಸ್ವಲ್ಪ ಎಕ್ಸೈಟ್ ಮಾಡ್ತಾರೆ ಫ್ಯಾಮಿಲಿ ಡ್ರಾಮಾ ಜೊತೆ ಅನ್ಕೊಂಡು ಹೋದ್ರೆ, ಏನಿದು ವಿಜಯ್ ಸೇತುಪತಿನ ಫ್ಯಾಮಿಲಿ ಡ್ರಾಮಾದಲ್ಲೂ ನೋಡಿದೀವಿ, ಮಹಾರಾಜ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲ್. ವಾವ್, ಚೈನಾಗೆಲ್ಲ ಹೋಗಿ 800 ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ಅಂದ್ರೆ ವಾಹ್, ಮಿರಾಕಲ್. ಬಟ್ ಈ ಸಿನಿಮಾದಲ್ಲಿ ಮತ್ತೆ ಫ್ಯಾಮಿಲಿ ಡ್ರಾಮಾ. ತಲೈವಿ ಇವ್ರಿಬ್ರು ಡ್ರಾಮಾನ ನೋಡೋದಕ್ಕೆ ಥಿಯೇಟರ್ ಅಲ್ಲಿ ಇರೋ ಜನಗಳು ಹುಚ್ಚು ಬೆಪ್ಪು ಬಂದು ಕಿರ್ಚಾಡ್ತವ್ರೆ. ನಾನು ಕೂಡ ಕೆರ್ಕಳದೊಂದ್ ಬಾಕಿ. ಓಪನಿಂಗ್ ಶಾಟ್ ಅಲ್ಲೇ ವಿಜಯ್ ಸೇತುಪತಿ ಆಗೇನೆ ನಿತ್ಯ ಮಿಲನ್ ಇವ್ರಿಬ್ರಿಗೂ ಹುಟ್ಟಿರುವಂತ ಒಂದ್ ಸಣ್ಣ ಪಾಪು ಹೆಣ್ಣು ಮಗು ಮುಡಿ ಕೊಡೋದಕ್ಕೆ ಅಂತ ದೇವಸ್ಥಾನ ಕರ್ಕೊಂಡು ಹೋಗ್ಬಿಡ್ತಾರೆ. ಅರ್ಧಂಬರ್ಧ ಬೋಳಿಸ್ಬಿಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಯ್ತದೆ ಕೊನೆ ಎಂಡಿಂಗ್ ವರ್ಗು. ಪಾಪ ಹುಡುಗಿಗೆ ತಲೆನೇ ಬೋಳಿಸ್ತೆ. ಅವ್ರಿಬ್ರು ಸ್ಟೋರಿನೇ ಎಳಿತಾ ಇರ್ತಾರೆ. ವಾಹ್, ಏನಿದು. ಇವತ್ತು ಅನ್ಸ್ಬಿಡ್ತು ನಂಗೆ ವಿಜಯ್ ಸೇತುಪತಿ ಆಕ್ಟಿಂಗ್ ಏನ್ ಇಷ್ಟೊಂದು ವರ್ಸ್ಟ್ ಆಗಿದೆ ಅಂತ. ಅವ್ರ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳಲ್ಲೆಲ್ಲ ಅವ್ರ ಆಕ್ಟಿಂಗ್ ಸ್ಕಿಲ್ ನ ಯೂಸ್ ಮಾಡ್ಬಿಟ್ಟು ಫ್ಯಾನ್ಸ್ ಗಳನ್ನ ಎಕ್ಸೈಟ್ ಮಾಡಿದ್ದಾರೆ. ಬಟ್ ಈ ತರ ಫ್ಯಾಮಿಲಿ ಡ್ರಾಮಾಗಳಲ್ಲಿ ಇವ್ರ ಕ್ಯಾರೆಕ್ಟರ್ ಇಲ್ಲಿ ಈ ಸಿನಿಮಾದಲ್ಲಿ ನೋಡ್ಬಿಟ್ಟು ಏನ್ ಇಷ್ಟೊಂದ್ ಕೆಡದಾಗಿದೆ ಅನ್ಸ್ಬಿಡ್ತದೆ. ಸ್ಟಾರ್ಟಿಂಗ್ 30 ಮಿನಿಟ್ಸ್ ಹೆಂಗ್ ಎಳಿತಾರೆ, ಯಾವ್ದೋ ಒಂದು ಸಣ್ಣ ವಿಷಯನ ಹಿಡ್ಕೊಂಡು ಹೆಂಗ್ ಎಳಿತಾರೆ ಅಂದ್ರೆ ಏನ್ ನಡೀತಾ ಇದೆ ಇಲ್ಲಿ? ನಾವೇನ್ ದುಡ್ಡು ಕೊಟ್ಬಿಟ್ಟು ದೊಂಬರಾಟ ನೋಡಕ್ ಬಂದಿದೀವಾ? ವಾಟ್ ದ ಹೆಲ್. ನಿತ್ಯ ಮಲ್ಲನ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅವರಲ್ಲಿರುವಂತ ಟಾಯ್ಲೆಟ್ ನ ಹೊರಗಡೆ ಹಾಕಿದ್ದಾರೆ ಈ ಸಿನಿಮಾದಲ್ಲಿ. ಆಡಿಯನ್ಸ್ ಗಳೆಲ್ಲ ಫಿಕ್ಸ್. ಇವ್ರಿಬ್ರದು ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡು ಅವಾಗ ಕಚ್ಚಾಟ ಬಡದಾಟ ಮುನ್ಸ್ಕೊಂಡಿದ್ದಾಗ ಸಮಾಧಾನ ಮಾಡ್ಬೇಕು ಅಂದ್ರೆ ವಡಿ ಪರೋಟ. ಈ ಕಡೆ ಮಾಡೋ ಕೈ ದೊಡ್ಡದು, ಆ ಕಡೆ ತಿನ್ನೋ ಬಾಯ್ ದೊಡ್ಡದು. ಟೋಟಲ್ ಆಗಿ ಮಿಸ್ ಮ್ಯಾಚ್ ಆಗಿದ್ರು ಕೂಡ ಇವರು ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಎಲ್ಲಾನು ಸಂಭಾಳಿಸ್ಕೊಂಡು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಫ್ಯಾಮಿಲಿಯಲ್ಲಿ ಈ ರೀತಿ ನಡೀತಾ ಇರ್ತವೆ. ಬಟ್ ಒಳಗನೆ ಒಳ್ಳೆಯವರಾಗಿರ್ತಾರೆ ಅಂತ ನಂಬೋದಕ್ಕಾಗಲ್ಲ. ಕಾಮಿಡಿ ಅಂತೂ ಮಿಸ್ ಮಾಡ್ಕೊಳಂಗಿಲ್ಲ. ನಮ್ ಯೋಗಿ ಬಾಬು ಸಖತ್ತಾಗಿ ಕಾಮಿಡಿನ ಕೊಟ್ಬಿಟ್ಟು ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾರೆ ಈ ಸಿನಿಮಾದಲ್ಲಿ. ಮಸ್ತ್ ಮಜಾ ಮಾಡು. ಬಟ್ ಆ ದೇವಸ್ಥಾನದಲ್ಲಿ ನಡೀತಿರೋಂತ ಆ 2 ಫ್ಯಾಮಿಲಿ ಡ್ರಾಮಾಗಳನ್ನ ನೋಡ್ಬಿಟ್ಟು ತಲೆ ಕೆಟ್ಟ ಹೋಗಿ ಹುಚ್ಚು ಹಿಡಿದು ಬಿಟ್ಟಿದೆ. ನಿಜವಾಗ್ಲೂ ಈ ರೀತಿನೂ ಒಂದ್ ಫ್ಯಾಮಿಲಿ ಇರ್ತದ ಅಂತ
ಏನ್ ಹೇಳಣ. ಫಸ್ಟ್ ಹಾಫ್ ಗೆ ನಿಜಲು ಎಷ್ಟು ಬೇಜಾರಾಗ್ಬಿಡ್ತು ಅಂದ್ರೆ, ಇದು ಒಂದ್ ಸಿನಿಮಾನ ಮರ್ಯ, ಎದ್ದು ಹೋಗ್ಬಿಡಣ. ಎದ್ದು ಹೋಗಕ್ ಆಗ್ತಾ ಇಲ್ಲ. ಯಾಕೇಳಿ, ಪೈಸಾ ಕೊಟ್ಬಿಟ್ಟಿದೀಯಲ್ಲ, ಪೂರ್ತಿ ಅನುಭವಿಸ್ಬಿಟ್ಟೆ ಹೋಗ್ಬೇಕು. ಕೆಟ್ಟದಾದ್ರೂ ಸರಿ, ಒಳ್ಳೇದಾದ್ರೂ ಸರಿ. ಏನ್ ಹೇಳ್ತೀಯ? ಸೆಕೆಂಡ್ ಹಾಫ್ ಅಲ್ಲೂ ಕೂಡ ಅದೇ ಎಳಿತಾ ಇರಿ. ಒಂದು ಮಾತ್ರ ನಿಜ, ಈ ತರದೊಂದ್ ಫ್ಯಾಮಿಲಿ ಮಧ್ಯೆ ಸಿಗಾಕೊಂಡು ಒಬ್ಬ ಗಂಡ್ಸು ಯಾವ ರೀತಿ ಎಲ್ಲ ಕಷ್ಟ ಪಡ್ತಾನೆ ಅನ್ನೋದನ್ನ ನೋಡ್ಬಿಟ್ಟು ನನ್ ಕೈಲಂತೂ ತಡ್ಕೊಳತಕ್ಕಾಗ್ಲಿಲ್ಲ. ಇಷ್ಟೊಂದೆಲ್ಲ ಕಷ್ಟ ಪಡ್ಬೇಕಾ? ಶಿಟ್. ಇದ್ರ ಬದಲು ಮದ್ವೆನೇ ಆಗದೆ ಇದ್ರೆ ನೆಮ್ಮದಿ ಅಲ್ವಾ? ಅದು ಕೂಡ ಫಾಲ್ಟೇನೆ. ಊರಲ್ಲಿ 4-5 ಜನ 4-5 ತರ ಮಾತಾಡ್ಬಿಡ್ತಾರೆ, ಗಂಡ್ಸೇ ಇಲ್ಲ ಅಂತ. ಸೊ ಇದು ಮ್ಯಾಟ್ರು. ಕೊನೆಗೆ ಇವ್ರ ಪ್ರಾಬ್ಲಮ್ ಸಾಲ್ವ್ ಆಗದೇ ಇಲ್ಲ. ಓಡೋಗು ಓಡ್ಬಾ, ಡೈವರ್ಸ್ ತಕೋ ಓಡ್ಬಾ. ಏನ್ ನಡೀತಾ ಇದೆ ಇಲ್ಲಿ? ನಿಜವಾಗ್ಲೂ ಈ ರೀತಿ ವರ್ಸ್ಟ್ ಸಿನಿಮಾನ ನೋಡ್ತೀನಿ ಒಂದೇ ದಿನದಲ್ಲಿ ಅಂತ ಮನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಓಡಾಬಿಟ್ಟಿದೆ. ವಿಜಯ್ ಸೇತುಪತಿ, ಫಹದ್ ಫಾಸಿಲ್, ವಡಿವೇಳು, ಕೋವ್ಯ ಸರಳ ಇಂತಿಂತ ದೊಡ್ಡ ಸ್ಟಾರ್ ಗಳು ಆಕ್ಟ್ ಮಾಡಿದಾರೆ. ಒಳ್ಳೆ ಸ್ಟೋರಿನ ಚೂಸ್ ಮಾಡಿರ್ತಾರೆ ಅಂತ ಅನ್ಕೊಂಡ್ರೆ ಇಂತ ವರ್ಸ್ಟ್ ಸ್ಟೋರಿನ ಕೊಟ್ಬಿಟ್ಟು ಫ್ಯಾನ್ಸ್ಗೆಲ್ಲ ಡಿಸಪಾಯಿಂಟ್ ಮಾಡಿ ಅನ್ಸ್ಯಾಟಿಸ್ಫೈಡ್ ಮಾಡ್ಬಿಟ್ಟಿದ್ದಾರೆ. ದೊಡ್ಡ ನಮಸ್ಕಾರ. ಎಲ್ಲ ಚೀಪ್